ಇದು ಗೇಟ್ ಕಟ್ಟಾಗಲಿಕ್ಕೆ ಅಥವಾ ಗೇಟ್ ಮುರಿದು ಹೋಗ್ಲಿಕ್ಕೆ ಕಾರಣ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಲೋಪ ಯಾರಿಂದಾಗಿದೆ, ಏನಾಗಿದೆ ಅದನ್ನು ಒಂದು ಅಧ್ಯಯನ ಮಾಡಿಕೊಂಡು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ. ಅಂಥದ್ದೇನಾದರೆ ಇಲಾಖೆಯ ಇಂಜಿನಿಯರ್ಸು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದರೆ ಲೋಪ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ನಾವು ತೀರ್ಮಾನ ಕೂಡ ಮಾಡಿದ್ದೀವಿ. 4 ದಿವಸಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜದ 22ನೇ ಗೇಟು ನೀರಿನ ಒತ್ತಡಕ್ಕೆ ಮಣಿದು ಅದು ಕಿತ್ತು ಹೋದಂಥ ಸಂದರ್ಭದಲ್ಲಿ ಸುಮಾರು 8 ರಿಂದ 9 ಸಾವಿರ ಕ್ಯೂಸೆಕ್ಸ್ ಆ ಗೇಟದಿಂದ ನೀರು ಹೊರಗಡೆ ಹೋಗ್ತಾಯಿತ್ತು. ಕೃಷ್ಣಾ ದಂಡೆ ಮೇಲಿರ್ತಕ್ಕಂಥ ಜಮಖಂಡಿ ತಾಲೂಕು ಇರ್ಬೋದು, ಅಥಣಿ ತಾಲೂಕು, ಕಾಗವಾಡ ತಾಲೂಕು, ಚಿಕ್ಕೋಡಿ ತಾಲೂಕು, ರಾಯಬಾಗ ತಾಲೂಕು, ಈ 5 ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 700 ಹಳ್ಳಿಗಳು ಕುಡಿ ನೀರಿನ ಅವಲಂಬನೆ ಅದೇ ನೀರಿನ ಮೇಲೆ. ಎರಡೂ ಬದಿಗೆ ಸಾಕಷ್ಟು ನೀರಾವರಿ ಇರೋದರಿಂದ ಸುಮಾರು 3 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಒಂದು ಪ್ರದೇಶ. ಅದರಿಂದ ಭಾಳ ಆತಂಕಕ್ಕೊಳಗಾಗಿದ್ರು ಎಲ್ಲ ರೈತರು. ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಹಗಲು ರಾತ್ರಿ ಊಟ ನಿದ್ದೆ ಬದಿಗಿಟ್ಟು ಯುದ್ಧೋಪಾದಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಹೊಸಪೇಟೆಯಿಂದ, ಹೈದರಾಬಾದ್ದಿಂದ ಮತ್ತು ಮಹಾರಾಷ್ಟ್ರದಿಂದ ಕೆಲವೊಂದು ತಜ್ಞರನ್ನು ತಂದುಕೊಂಡು ಇಲಾಖೆ ಎಲ್ಲ ಅಭ್ಯಂತರಗಳನ್ನು ಕರೆಸಿಕೊಂಡು ಅದರ ನೇತೃತ್ವವನ್ನು ನಮ್ಮ KNLದ ವ್ಯವಸ್ಥಾಪಕ ನಿರ್ದೇಶಕರು ರಾಜೇಶ್ ಅಮೀನ್ಬಾಯಿ ಅವರ ಒಂದು ಹಿರಿಯತನದಲ್ಲಿ 2 ದಿನಗಳ ಕಾಲ ಹಗಲು ರಾತ್ರಿ ಕಾರ್ಯವನ್ನು ನಿರ್ವಹಿಸಿ ಪುನಃ ಗೇಟ್ಗಳನ್ನು ಅಳವಡಿಸಿ TB ಡ್ಯಾಮ್ದಲ್ಲಿ ಯಾವ ಥರದಿಂದ ಆತಂಕ ಆಗಿತ್ತೋ ಅದೇ ಥರದಿಂದ ಕೃಷ್ಣಾ ದಂಡೆಯಲ್ಲಿರ್ತಕ್ಕಂಥ ಹಿಪ್ಪರಗಿ ಆಣೆಕಟ್ಟದ ಆ ನೀರಿನ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಆತಂಕ ಆಗಿತ್ತು. ನಾನು ಅಭ್ಯಂತರಗಳನ್ನು, ತಜ್ಞರನ್ನು ಮತ್ತು ವಿಶೇಷವಾಗಿ ವ್ಯವಸ್ಥಾಪಕ ನಿರ್ದೇಶಕರನ್ನು ಮತ್ತು ಈ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಏನು ಸಹಕಾರ ಮತ್ತು ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಅಖಂಡ ಈ 4 ತಾಲೂಕಿನ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನೂ ಒಂದು 100-150 ಕ್ಯೂಸೆಕ್ಸು ನೀರು ಸೋರಿಕೆ ಆಗ್ತಾಯಿದೆ. ಹೊಸಪೇಟೆಯಲ್ಲಿ ನೀರಿನಲ್ಲಿ ಮುಳುಗತಕ್ಕಂಥ ಅನೇಕ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರು ಆಕ್ಸಿಜನ್ ಕಟ್ಕೊಂಡು ನೀರಿನಲ್ಲಿ ಮುಳುಗಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ 4 ಜನ ಬರ್ತಾರೆ. ಅವ್ರು ಬಂದ ಮೇಲೆ ಅದು ಲೀಕೇಜ್ಗಳನ್ನು ಒಳಗಡೆ ನೀರಿನಲ್ಲಿ ಹೋಗಿ ಮುಳುಗಿ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಮೊನ್ನಿನ ದಿವಸ ರಾತ್ರಿ 12 ಗಂಟೆಗೆ 2 ಭಾಗಗಳನ್ನು ಮತ್ತು ಬೆಳಗಿನ 5 ಗಂಟೆ ಒಳಗಾಗಿ 5 ಭಾಗಗಳನ್ನು ಅದನ್ನು ಕೂಡಿಸಿರ್ತಕ್ಕಂಥದ್ದು. ಅದು ನಿಂತ ಮೇಲೆ ಸುಮಾರು 5 ಇಂಚು ಮತ್ತೆ ನೀರು ಇಂಪ್ರೂವ್ ಆಗಿದೆ. ಸುಮಾರು 6 TMC ಒಂದು ನೀರನ್ನು ಹಿಡಿತಕ್ಕಂಥ ಒಂದು ಡ್ಯಾಮು. 700 ಹಳ್ಳಿಗಳ ಕುಡಿ ನೀರು ಮತ್ತು ಈ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಗೆ ಒಂದು ಉಪಯೋಗ ಆಗ್ತಕ್ಕಂಥದ್ದು 6 TMC ನೀರು ನಮಗೆ ಬೇಕಾಗ್ತಿತ್ತು. 6 TMC ನೀರು ಸಂಗ್ರಹ ಆಗಿತ್ತು. ಈ ಒಂದು ಗೇಟು ಕಿತ್ತು ಹೋಗಿದ್ದರಿಂದ 2 TMC ನೀರು ಕೆಳಗೆ ಭಾಗಕ್ಕೆ ಹೋಯಿತು.
ಅದೇನು ಹಾಳಾಗಿಲ್ಲ, ಅದು ಕೆಳಗಡೆ ಭಾಗದ ರೈತರಿಗೆ ಅದು ಉಪಯೋಗ ಆಗಿದೆ. ಅಂದರೆ ಆಲ್ಮಟ್ಟಿ ಹಿನ್ನೀರಿನ ಜನರಿಗೆ ಅದರದ್ದು ಉಪಯೋಗ ಆಗಿದೆ. ಭಾಳಷ್ಟು ಜನ ಅದು ಪೋಲಾಗಿ ಹೋಯ್ತು, ಹಾಳಾಗಿ ಹೋಯ್ತು, ಭಾಳಾಗಿ ಹೋಗಿಲ್ಲ. ಅದು ನೀರು ನಮ್ಮಲ್ಲೇ ಮತ್ತು ನಮ್ಮ ರಾಜ್ಯದ ನಮ್ಮ ಭಾಗದ ರೈತರಿಗೇ ಆ ನೀರು 2 TMC ಉಪಯೋಗ ಮಾಡಲಿಕ್ಕೆ ಆಗ್ತದೆ. ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ 2 ತಿಂಗಳಿಗೆ ಕೊರತೆ ಆಗುತ್ತೆ. ಈ ಕೊರತೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ನಮ್ಮ ನೀರಾವರಿಯ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರಿತೀವಿ. ಈಗಾಗಿರ್ತಕ್ಕಂಥ ಒಂದು ಏನು ಗೇಟ್ ಕಿತ್ತು ಹಾನಿಯಾಗಿದೆ, ಇದರಿಂದ ನೀರನ್ನು ಆಚೆ ಕಡೆ ಕೆಳಭಾಗಕ್ಕೆ ಹೋಗಿದೆ. ಇದು ಅನಿವಾರ್ಯವಾಗಿ ನಮಗಾಗಿರ್ತಕ್ಕಂಥದ್ದು. ಇದು 2 TMC ನೀರು ನಮಗೆ ಅವಶ್ಯಕತೆ ಇದೆ. ಅದಕ್ಕೆ 2 TMC ನೀರು ಬೇಸಿಗೆ ಕಾಲದಲ್ಲಿ ನೀವು ಬಿಡಕ್ಕೆ ಹತ್ತಿದರೆ ಯಾವಾಗೂ ನದಿ ಒಣಗಿ ಹೋಗಿದ್ರೆ ನೀರು ಬೇಗನೆ ಬರಲ್ಲ. ಇದೇ ಸಂದರ್ಭದಲ್ಲೇ 2 TMC ನೀರನ್ನು ಕೊಟ್ಟರೆ ನಮಗೆ ಬೇಸಿಗೆ ಕಾಲದ ಒಂದು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ 2 TMC ನೀರನ್ನು ನಮಗೆ ಕೊಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀವಿ. ಮುಖ್ಯಮಂತ್ರಿಗಳ ಕಡೆಯಿಂದನೂ ಪತ್ರ ಬರೆಸ್ತೀವಿ ಮತ್ತು ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಇಲ್ಲಿ ನೀರಾವರಿ ಸಚಿವರಿಂದ ಅಲ್ಲಿ ನೀರಾವರಿ ಸಚಿವರಿಗೆ ಒಂದು ಪತ್ರ ಬರೆಸ್ತೀವಿ. ಈ ಪತ್ರ ವ್ಯವಹಾರ ಮಾಡಿಕೊಂಡು ಈ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮಯವನ್ನು ನಿಗದಿಪಡಿಸಿಕೊಂಡು, ಈಗೇನು ನಮ್ಮ ಮಹಾರಾಷ್ಟ್ರ ಗಡಿಯಿಂದ ಹಿಪ್ಪರಗಿ ಬ್ಯಾರೇಜ್ವರೆಗೆ ಎಡಕ್ಕೆ ಮತ್ತು ಬಲಕ್ಕೆ ಬರ್ತಕ್ಕಂಥ ಶಾಸಕರಿದ್ದಾರೆ, ಅವರು ಪಕ್ಷಾತೀತವಾಗಿ ಅವ್ರನ್ನೆಲ್ಲ ಕರ್ಕೊಂಡು ಉಪಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು 2 TMC ನೀರನ್ನು ತಂದು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುವಂಥದ್ರ ನಿಟ್ಟಿನಲ್ಲಿ ಈಗಾಗಲೇ ನಾವು ಮತ್ತು ಉಪಮುಖ್ಯಮಂತ್ರಿಗಳು ಇದನ್ನು ಚರ್ಚೆ ಮಾಡಿದ್ದೀವಿ. ಸಮಯ ನಿಗದಿ ಆದಮೇಲೆ ಖಂಡಿತವಾಗಿಯೂ ಹೋಗೋಣ. ಒಂದು ವೇಳೆ ಅವರು ಮಾನವೀಯತೆ ಆಧಾರದ ಮೇಲೆ ಕೊಡಲಿಕ್ಕೆ ಒಪ್ಪದೇ ಹೋದರೆ, ಅವರೇನಾದರೂ ಹಣಕಾಸನ್ನು ಚಾರ್ಜ್ ಮಾಡೋದಾದರೆ ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದನಾದರೂ ತುಂಬಿ ನೀರು ತರುವಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಬೃಹತ್ ನೀರಾವರಿ ಸಚಿವರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಇದರ ಬಗ್ಗೆ ಮನವರಿಕೆಯನ್ನು ಮಾಡಿ ಅವ್ರ ಮುಖಾಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೂ ಮಾತನಾಡಿಸುವಂಥದ್ದನ್ನು ಮಾಡ್ತೀವಿ. ನಾವು ಡೆಲಿಗೇಷನು ಹೋಗ್ತೀವಿ. ಒಟ್ಟಾರೆ ಬೇಸಿಗೆ ಕಾಲದಲ್ಲಿ ನಮ್ಮ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸೋದ ಕೆಲಸ ನಾವು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಮಾಡ್ತೀವಿ. ಖರ್ಚಂತಿರೋದಲ್ಲ, ನೀರು ಯಾರೂ ಕೂಡ ಇಲ್ಲಿವರೆಗೆ ಅಳತೆ ಮಾಡಿ ದುಡ್ಡು ತೊಗೊಂಡು ಅದು ಡೀಸೆಲು, ಪೆಟ್ರೋಲು, ಎಣ್ಣೆ ಅಂಥವೆಲ್ಲದಕ್ಕೂ ಒಂದು ರೇಟ್ ಇರುತ್ತೆ. ಇದಕ್ಕೆ ರೇಟ್ ಇರೋದಿಲ್ಲ. ಅಜ್ಮಾಸ್ ಸರ್, ಈಗ ಇದು ಗೇಟ್ ಕಟ್ಟಾಗಲಿಕ್ಕೆ ಅಥವಾ ಗೇಟ್ ಮುರಿದು ಹೋಗ್ಲಿಕ್ಕೆ ಕಾರಣ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಲೋಪ ಯಾರಿಂದಾಗಿದೆ, ಏನಾಗಿದೆ, ಅದನ್ನು ಒಂದು ಅಧ್ಯಯನ ಮಾಡಿಕೊಂಡು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ. ಅಂಥದ್ದೇನಾದರೆ ಇಲಾಖೆಯ ಇಂಜಿನಿಯರ್ಸು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದರೆ ಲೋಪ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ನಾವು ತೀರ್ಮಾನ ಕೂಡ ಮಾಡಿದ್ದೀವಿ. ಸರ್, ಎಲ್ಲ ಗೇಟ್ಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಮತ್ತೊಮ್ಮೆ ಹೊಸ ಗೇಟ್ಗಳನ್ನ ಅಳವಡಿಸಬೇಕಂತೇಳಿ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದೆ. ಅದನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಸಂಪೂರ್ಣ ಈಗ 21 ವರ್ಷ ಆಯಿತು. ಅದರ ಸ್ಟೆಮಿನಾ ಚೆಕ್ ಮಾಡಿಸ್ತೀವಿ. ಸ್ಟೆಮಿನಾ ಚೆಕ್ ಮಾಡಿ ಇನ್ನೂ ಕೆಲವೊಂದು ದಿವಸ ಅದರ ಸ್ಟೆಮಿನಾ ಇದೇ ನಡೀತಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಮುಂದುವರಿಸ್ತೀವಿ. ಸ್ಟೆಮಿನಾ ಲಾಸ್ ಆಗಿದೆ, ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ತಂದಿರೋ ಅದಕ್ಕೆ ಏನಾದರೂ ನಮಗೆ ವರದಿ ಕೊಟ್ಟರೆ ಮಾಡಲೇಬೇಕಾಗತ್ತೆ. ಇದು ಒಂದು ಕಾರ್ಯ ಅಂತಲ್ಲ, ಲಕ್ಷಾಂತರ ಜನರ ಜನೋಪಾಯಿಗೆ
ಉಪಯೋಗ ಆಗ್ತಕ್ಕಂಥ ಇದು ಯೋಜನೆ ಇರೋದರಿಂದ ಇಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ನೋಡಿಕೊಂಡು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಈಗ ಮಸ್ಟ್ ಆ್ಯಂಡ್ ಶುಡ್ ಅಂತಾರಲ್ಲ, ಹಂಗಿದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯ ಇರೋದರಿಂದ ಬೇರೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ನಿಲ್ಲಿಸಾದ್ರೂ ಇದನ್ನು ಮಾಡಬೇಕಾಗುತ್ತೆ. ತಜ್ಞರ ವರದಿ ಬಂದ ಮೇಲೆ ಹಂಗೇನು ಇದು ಬದಲಾವಣೆ ಮಾಡಬೇಕು ಅಂತಂದರೆ ನಾವು ಅಂದಾಜು ಒಂದು ಲೆಕ್ಕ ಹಾಕಿದ್ವಿ, ಒಂದು 300 ಕೋಟಿ ಬೇಕಾಗತ್ತೆ. ಎಲ್ಲ ಡೋರ್ಗಳನ್ನು ರಿಪ್ಲೇಸ್ ಮಾಡಬೇಕಾತಂದರೆ, ಎಲ್ಲ ಗೇಟ್ಗಳನ್ನು ಅದನ್ನು ತೆಗೆದು ಹೊಸದಾಗಿ ಹಾಕಬೇಕಾದ್ರೆ ಒಂದು 300 ಕೋಟಿ ರೂಪಾಯಿ ಖರ್ಚಾಗುತ್ತೆ. ತಜ್ಞರ ಒಂದು ವರದಿ ತೊಗೋತೀವಿ, ಅದರ ಸ್ಟೆಮ್ನ ಚೆಕ್ ಮಾಡ್ತಾರೆ. ಅಲ್ಲಿ ಕೊನೆ 22ನೇ ಗೇಟ್ ಕಿತ್ತಿರ್ತಕ್ಕಂಥದ್ದಕ್ಕೆ ಕಾರಣ ಏನು ಅನ್ನೋದು ಕಂಡುಹಿಡಿತಾ ಇದ್ದೀವಿ. ಸರ್, ಈಗ ಒಂದು 2 ವರ್ಷ ಹಿಂದೆ ಆಗಿತ್ತು ಸರ್, 3ನೇ ಗೇಟಿಗೆ ಹಾನಿ ಆಗಿತ್ತು ಸರ್. ಸ್ವಲ್ಪ ಈ ಥರ ಆಗಿರಲಿಲ್ಲ. ಅದು ಆಗಿರೋದು ಅದು ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿತ್ತು. ಇದು ನಿರ್ವಹಣೆಯಲ್ಲಿ ವ್ಯತ್ಯಾಸ ಅಂದರೆ ಇದನ್ನು 20ರವರೆಗೂ ಮಾಡಿರ್ತಕ್ಕಂಥದ್ದು 22, 23, 24 ನಿರ್ವಹಣೆ ಪ್ರತಿ ವರ್ಷ ಏನು ಮಾಡಬೇಕಾಗಿತ್ತು ಅದು ಉಳಿದೋಗಿದೆ. ಅಂದರೆ ಬೇಗನೆ ಮಳೆ ಬಂದಿರೋದ್ರಿಂದ, ಬೇಗನೆ ಡ್ಯಾಮ್ ತುಂಬಿರೋದ್ರಿಂದ ಆ ಕೆಲಸಕ್ಕೆ ಸಮಯ ಸಿಗಲಿಲ್ಲ. ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ನಾವು ಹೆಚ್ಚು ಕಡಿಮೆ ಕೊನೆಗೆ ಜೂನ್ ಜುಲೈ ತನಕನೂ ಅದರದ್ದು ನಿರ್ವಹಣೆ ಮಾಡುವಂಥದ್ದು, ಅದರದ್ದು ಏನಾದ್ರು ಕೆಲಸ ಮಾಡೋದು. ಈ ವರ್ಷಕ್ಕೆ ಮೇ ತಿಂಗಳಲ್ಲೇ ನೀರು ಬರೋದರಿಂದ, ಮಳೆ ಆಗೋದ್ರಿಂದ ಬೇಗನೆ ನೀರು ಬಂತು. ಬೇಗನೆ ನೀರು ಬರೋದ್ರಿಂದ ಮೇಂಟೆನೆನ್ಸ್ ಉಳಿತು. ಆ ಮೇಂಟೆನೆನ್ಸ್ ಒಂದು ಸುಮಾರು 3-4 ಗೇಟ್ ಉಳಿದಿದ್ದಾವೆ. ಇದು ನಿಜಾಂಶ. ಏನು ಮೇಂಟೆನೆನ್ಸ್ ಮಾಡ್ಕೋತ ಹೊಂಟಿದ್ರಲ್ಲ, ಒಂದು 3-4 ಗೇಟ್ ಉಳಿದ್ಬಿಟ್ಟು ನೀರು ಜಾಸ್ತಿ ಬಂದಿರೋದ್ರಿಂದ ಮತ್ತು ಅದನ್ನು ನಾವು ವಾಟರ್ ಮೇಂಟೈನ್ ಮಾಡ್ಬೇಕಂತ ಪ್ರಸಂಗ ಬಂದಾಗ ಅದು ಮಾಡಿದ್ದಾರೆ. ಆದ್ರೂ ಕೂಡ ಅದರದ್ದು ಕಾರಣ ಏನು ಅನ್ನೋದು ನಿಖರವಾಗಿ ತಿಳ್ಕೊಂಡು ನಮ್ಮದು ಏನಾದರೂ ಅಧಿಕಾರಿಗಳದ್ದು ಲೋಪ ಆಗಿದ್ದರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ತಜ್ಞರ ಒಂದು ವರದಿ ಬಂದ ಮೇಲೆ ಯಾವುದೇ ಕಾರಣಕ್ಕೆ ಅವ್ರ ಮೇಲೆ ನಾವು ಕಾಂಪ್ರಮೈಸ್ ಪ್ರಶ್ನೆ ಬರಲ್ಲ, ಮಾಡಿಬಿಡ್ತೀವಿ ಅಂತ ಹೇಳಿದರು.